ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್. ನನ್ನ ಪರಿಸರ ಸ್ನೇಹಿ ಕೃಷಿ ಯೂಟ್ಯೂಬ್ ಚಾನಲ್, ಅದ್ರ ಮುಖಾಂತರ ನಾನು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳ ಬಗ್ಗೆ ನಾನು ವಿಚಾರಗಳನ್ನ ಹಂಚ್ಕೊತಿರ್ತೀನಿ. ಹಾಗಾಗಿ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ತೆಂಗಿನಕಾಯಿ ಬೆಲೆ. ತೆಂಗಿನಕಾಯಿ ಬೆಲೆ ಇವತ್ತು ಗಗನಕ್ಕೆ ಏರ್ತಾ ಇದೆ. ಬೆಂಗಳೂರಲ್ಲಿ ಗ್ರಾಹಕರು ತೆಂಗಿನಕಾಯಿ ಬೆಲೆ ಕೇಳಿ ಅವರು ತಗೋಬೇಕೋ ಬೇಡವೋ ಅಂತ ಹೇಳಿ ಎರಡನೇ ಯೋಚನೆ ಮಾಡುವಂಗಾಗಿದೆ. ಯಾಕೆ ಈ ತರ ಆಗಿದೆ? ತೆಂಗಿನಕಾಯಿ ಬೆಲೆ ಯಾಕೆ ಇವತ್ತು ಇಷ್ಟು ತೆಂಗಿನಕಾಯಿ ಇರ್ಲಿ ಅಥವಾ ಎಳ್ನೀರಿರ್ಲಿ, ಅದ್ರ ಬೆಲೆ ಇಷ್ಟೊಂದು ಜಾಸ್ತಿ ಆಗೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ವಿಚಾರ ಮಾಡೋದಾದ್ರೆ, ನೇರ ಕಾರಣ ಜಾಗತಿಕ ತಾಪಮಾನ ಅಂತ ಹೇಳ್ಬೋದು. ಜಾಗತಿಕ ತಾಪಮಾನ ಹೇಗಾಗುತ್ತೆ ಅಂತ ನಾವು ವಿಚಾರ ಮಾಡೋದಾದ್ರೆ, ಈಗ 2024 ಅದನ್ನ ನಾವು ತಗೊಂಡ್ರೆ, ಹವಾಮಾನದ ವರದಿಯನ್ನು ತಗೊಂಡ್ರೆ, ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ದಿ ವಾರ್ಮೆಸ್ಟ್ ಇಯರ್ ಸಿನ್ಸ್ ದ ಮೆಜರ್ಮೆಂಟ್ ಬಿಗನ್ ಬೈ ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇಂದ. ಏನ್ ಮೆಜರ್ಮೆಂಟ್ 1900 ಇಂದ ಶುರು ಆಯ್ತು, ಪೋಸ್ಟ್ ಇಂಡಸ್ಟ್ರಿಯಲ್ ಎರಾ ಇಂದ 2024 ವಾಸ್ ದ ವಾರ್ಮೆಸ್ಟ್ ಇಯರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂತಂದ್ರೆ ಅದು ಅಷ್ಟು ತಾಪಮಾನ ಜಾಸ್ತಿ ಆಗಿದ್ದಂಥದ್ದು. ಈಗ 2024 ಬೇಸಿಗೆಯನ್ನ ತಗೊಂಡ್ರೆ, ಬೇಸಿಗೆಯ ತೀವ್ರತೆ ತಾಪ ತುಂಬಾ ಹೆಚ್ಚಾಗಿತ್ತು. ಹಾಗಾಗಿ ಏನಾಯ್ತು, ಎಷ್ಟೋ ತೆಂಗಿನ ತೋಟಗಳೆಲ್ಲ ಒಣಗೋದ್ವು. ಈ ತಾಪಮಾನ ಹೆಚ್ಚಾದ್ರೆ ಈ ಹರಳುಗಳೇನು ಕಾಯಿಗಳದ್ದು ಹರಳುಗಳು ಕಟ್ತವೆ, ಅವುಗಳು ಉದುರೋಗ್ತವೆ. ಆದ್ರೆ ಇಲ್ಲಿ ಏನಾದ್ರು ಮರಗಳೇ ಒಣಗೋದ್ವು, ಹರಳು ಉದುರೋಗೋ ಸಹಿತ ಮರಗಳು ಸಹ ಒಣಗೋದ್ವು. ಅದು ಏನು ಇಳುವರಿ ಆಗೋದಕ್ಕೆ ಒಂದು ಕೊಡುಗೆ ಆದಂತದ್ದು. ಯಾಕೆಂದ್ರೆ ಮರ ಒಂದ್ಸರಿ ಒಣಗೋದ್ರೆ ಮತ್ತೆ ಅದು ಚೇತರಿಸ್ಕೊಂಡು ಮತ್ತೆ ಅದು ಫಲ ಬಿಡೋದಕ್ಕೆ ಸುಮಾರು 2 ವರ್ಷನಾದ್ರೂ ಬೇಕು. ಹಾಗೆ ಮುಂಗಾರು ಶುರು ಆದ್ಮೇಲೆ ಸಾಕಷ್ಟು ಚಂಡಮಾರುತಗಳು ಬಂದ್ವು. ಚಂಡಮಾರುತದಿಂದನೂ ಸಹ ಇದು ಏನು ಇಳುವರಿ ಕುಂಠಿತವಾಯ್ತು. ಎಲ್ಲಿ ತಮಿಳ್ನಾಡು ಮತ್ತೆ ಕೇರಳ ರಾಜ್ಯಗಳಲ್ಲಿ. ಯಾಕೆಂದ್ರೆ ಬೆಂಗಳೂರಿಗೆ ತೆಂಗಿನಕಾಯಿ ಸಪ್ಲೈ ಆಗ್ತಾ ಇದ್ದಿದ್ದು ಬರೀ ಕರ್ನಾಟಕದ ಮಂಡ್ಯ, ಮೈಸೂರು, ರಾಮನಗರ ಅಥವಾ ಚಾಮರಾಜನಗರ ಈ ಭಾಗಗಳಿಂದ ಮಾತ್ರ ಅಲ್ಲ. ಮುಖ್ಯವಾಗಿ ಬೆಂಗಳೂರಿಗೆ ತೆಂಗಿನಕಾಯಿ ಸಪ್ಲೈ ಆಗ್ತಾ ಇದ್ದಿದ್ದು ಏನು ಕೇರಳ ಮತ್ತು ತಮಿಳ್ನಾಡು ರಾಜ್ಯಗಳಿಂದ. ಅಲ್ಲಿ ಈ ಎಷ್ಟು ಸುಮಾರು ಫೆಂಗಲ್ ಅನ್ನೋ ಒಂದು ಸೈಕ್ಲೋನ್ ಬಂತು. ಅದಾದ್ಮೇಲೂ ಸಹ ಸಾಕಷ್ಟು ಚಂಡಮಾರುತಗಳು ಬಂದ್ವು. ಅದರಿಂದ ಅಲ್ಲೂ ಸಹ ಹರಳುಗಳು ಉದುರೋಗಿ ಅಲ್ಲೂ ಸಹ ಇಳುವರಿ ಕುಂಠಿತವಾಯ್ತು. ಹೀಗೆ ಜಾಗತಿಕ ತಾಪಮಾನದ ಪರಿಣಾಮ ತೆಂಗಿನ ಇಳುವರಿ ಕಡಿಮೆ ಆಗಿ ಇವತ್ತು ಬೆಂಗಳೂರಲ್ಲಿ ತೆಂಗಿನ ಬೆಲೆ ಜಾಸ್ತಿ ಆಗಿದೆ. ರೈತರಿಗೆ 1 ಕೆಜಿ ಕೆಜಿ ಲೆಕ್ಕದಲ್ಲಿ ರೈತರು ಮಾರೋದಾದ್ರೆ 1 ಕೆಜಿಗೆ 60 ರೂಪಾಯಿ ಸಿಗ್ತಾ ಇದೆ. ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ರೈತರಿಗೆ ಕೆಜಿಗೆ 60 ರೂಪಾಯಿ ಸಿಗ್ತಾ ಇರೋದು. ಯಾಕೆಂದ್ರೆ ಹಿಂದೆ ಎಲ್ಲ ಬರೀ 20, 22 ಅಥವಾ 24 ರೂಪಾಯಿ ಸಿಗ್ತಾ ಇತ್ತು. ಇವಾಗ ಈಗ 60 ರೂಪಾಯಿ ನಡೀತಾ ಇದೆ ಕೆಜಿ. ಹಾಗಂತೇಳಿ ರೈತರೇನು ಸಿಕ್ಕಾಪಟ್ಟೆ ಲಾಭ ಮಾಡ್ತಾ ಇಲ್ಲ. ರೈತರ ಹತ್ರ ತೆಂಗಿನಕಾಯಿಗಳೇ ಇಲ್ಲ ಮಾರೋದಕ್ಕೆ ಇವತ್ತು ಹೇಳ್ಬೇಕು. ಅದಕ್ಕೆ ಯಾಕೆಂದ್ರೆ ಇಳುವರಿ ಇಲ್ಲ. ಹಾಗೇನೆ ಗ್ರಾಹಕರಿಗೂ ಕೂಡ ಇದು ರೈತರಿಗೆ ಆ ತರ ಹೊಡ್ತಾ ಆದ್ರೆ ಗ್ರಾಹಕರು ಕೂಡ ಇವತ್ತು ತೆಂಗಿನಕಾಯಿ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಆಗಿದೆ. ಇದು ಜಾಗತಿಕ ತಾಪಮಾನದಿಂದ ಇವತ್ತು ತೆಂಗಿನಕಾಯಿಗಾಗಿರೋದು. ನೆಕ್ಸ್ಟ್ ಮುಂದಿನ ಬೇರೆ ಧಾನ್ಯಗಳು ಅಥವಾ ಕಾಳಿನ ಬೆಳೆಗಳಿಗೂ ಸಹ ಆಗ್ತದೆ. ಸೊ ಏನ್ ಮಾಡ್ಬೇಕು? ಈ ಜಾಗತಿಕ ತಾಪಮಾನವನ್ನ ತಗ್ಗಿಸುವತ್ತ ನಾವೆಲ್ಲರೂ ಕೆಲಸ ಮಾಡ್ಬೇಕು. ಮುಖ್ಯವಾಗಿ ನಮ್ಮ ರಾಜಕಾರಣಿಗಳು ಕೆಲಸ ಮಾಡ್ಬೇಕಾಗಿರೋದು, ಮತ್ತೆ ಕೃಷಿ ಇಲಾಖೆ ಕೆಲಸ ಮಾಡ್ಬೇಕಾಗಿರೋದು. ಆದ್ರೆ ನೋಡೋದ್ರೆ ಅವ್ರು ಯಾರಿಗೂ ಇದ್ರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ದೇ ಇರೋ ತರ ಇದ್ದಾರೆ. ಈಗ ಜಾಗತಿಕ ತಾಪಮಾನ ತಗ್ಗಿಸುವುದು ಅದು ಸುಲಭದ ಮಾತಲ್ಲ. ಯಾಕೆಂದ್ರೆ ಪ್ರತಿ ದಿವಸ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಏನಿದೆ, ಅಂದ್ರೆ ನಮ್ಮ ಮಾನವನ ಚಟುವಟಿಕೆಗಳಿಂದ ಕಾರ್ಬನ್ ಎಮಿಷನ್ ಏನಿದೆ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಈಗ ನೋಡಿ, ಈಗ ಉದಾಹರಣೆಗೆ ನೋಡಿ ತೋರಿಸಿ ಈ ತೋಟ ನಾನು ಉಳುಮೆ ಮಾಡಿ 5 ವರ್ಷ ಆಗಿದೆ. ಇದನ್ನ ನಾನು ನೈಸರ್ಗಿಕವಾಗಿ ನಾನು ನಿರ್ವಹಣೆ ಮಾಡ್ಕೊಂಡಿದ್ದೀನಿ. ಅಥವಾ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನು ಸಹ ಅನುಸರಿಸ್ತಾ ಇದ್ದೀನಿ. ಇದರಿಂದ ಏನಾಯ್ತು, ಕಳೆದ ವರ್ಷ ಏನು ಬೇಸಿಗೆಯ ತೀವ್ರತೆ ಇತ್ತು, ಇಲ್ಲೂ ಕೂಡ ಇಳುವರಿ ಕುಂಠಿತವಾಯ್ತು. ಆದ್ರೆ ಮರಗಳೇನು ಒಣಗೋಗ್ಲಿಲ್ಲ. ನಾನು ನೀರು ಕೊಟ್ಟಿದ್ದು ಕೇವಲ 3 ಬಾರಿ ಅಷ್ಟೇ ಕಳೆದ ಬೇಸಿಗೆಯಲ್ಲಿ, ತಿಂಗಳಿಗೊಮ್ಮೆ ಕೊಟ್ಟಿದ್ದಷ್ಟೇ. ಆದ್ರೂ ಕೂಡ ಮರಗಳೇನ್ ಸಹ ಅಷ್ಟು ಒಣಗೋಗ್ಲಿಲ್ಲ. ಹಾಗೆ ಏನಾಗ್ತದೆ, ಈ ರೀತಿ ನಾವು ನೈಸರ್ಗಿಕವಾಗಿ ತೋಟವನ್ನ ನಿರ್ವಹಣೆ ಮಾಡಿದ್ರೆ
ಅಥವಾ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸಿದ್ರೆ ತೋಟಗಳಲ್ಲಿ ಕ್ಲೈಮೇಟ್ ರೆಸಿಲಿಯನ್ಸ್ ಅದಕ್ಕೆ ಒಂದು ಏನು ಸದೃಢವಾಗ್ತದೆ. ಅಂದ್ರೆ ಈ ಬದಲಾಗ್ತಾ ಇರೋ ಹವಾಮಾನಕ್ಕೆ ಆ ಹವಾಮಾನದ ಒತ್ತಡವನ್ನ ತಡ್ಕೊಳ್ಳುವಂತಹ ಸಾಮರ್ಥ್ಯ ಬೆಳೆಸ್ಕೊಂತವೆ. ಸೊ ಈ ತರ ಆಗ್ಬೇಕಾಗಿರೋದು. ಅಂದ್ರೆ ಇದನ್ನ ಎಲ್ರು ಮಾಡ್ತಾ ಇಲ್ಲ ಇವತ್ತು. ಎಲ್ಲಾ ರೈತರು ಎಲ್ಲೆಲ್ಲಿ ತೋಟಗಳು ಒಣಗೋದು ಅಲ್ಲಿ ಯಾಕೆ ಒಣಗೋದು ಅಂತಂದ್ರೆ ಅಲ್ಲಿ ಮಣ್ಣಿನ ಸಂರಕ್ಷಣೆ ಇಲ್ಲ, ಅಥವಾ ಯಾವ್ದು ನೈಸರ್ಗಿಕವಾಗಿ ತೋಟಗಳನ್ನ ನಿರ್ವಹಣೆ ಮಾಡಿರ್ಲಿಲ್ಲ. ಆ ಉದ್ದೇಶದಿಂದ ಎಷ್ಟೊಂದು ಕಡೆ ತೋಟಗಳು ಒಣಗೋದ್ವು. ಸೊ ಈ ತರ ನಾನೊಬ್ನೇ ಅಲ್ಲ, ಇನ್ನೊಂದಷ್ಟು ರೈತರುಗಳು ಮಾಡ್ತಾ ಇದ್ದಾರೆ. ಅವರೆಲ್ಲ ಮಾಡ್ತಾ ಇರೋರೆಲ್ಲ ಒಂದಷ್ಟು ಓದಿರೋರು, ತಿಳ್ಕೊಂಡಿರೋರು ಆಗಿರೋದ್ರಿಂದ ಇದರ ಬೆಲೆ, ಇದರ ಪ್ರಾಮುಖ್ಯತೆ ಅವ್ರಿಗೆ ಅರಿವಿರೋದ್ರಿಂದ ಅವ್ರು ಇದನ್ನ ಮಾಡ್ತಾ, ಈ ತರ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ರೈತರು ಈ ತರ ತೋಟಗಳನ್ನ ನಿರ್ವಹಣೆ ಮಾಡ್ಬೇಕು, ಅದಕ್ಕೆ ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು. ಅದ್ ಹೇಗೆ ಅದೇ ಅರಿವಾಗ್ಬೇಕು ಅವ್ರಿಗೆ ಅನ್ನೋ ವಿಚಾರ ನೋಡೋದಾದ್ರೆ, ಈಗ ಯೂಟ್ಯೂಬ್ ಮೂಲಕ ಒಂದಷ್ಟು ರೈತರುಗಳು ನೋಡಿ ಅದ್ರ ಬಗ್ಗೆ ಅದರಿಂದ ತಿಳ್ಕೊಂಡು ಏನು ಅವರ ಏನು ಕೃಷಿ ಚಟುವಟಿಕೆಗಳೇನಿರ್ತವೆ ಅವು ನಿರ್ವಹಣೆ ಮಾಡುವಂತದ್ದು ಅದೇ ಬೇರೆ ಒಂದು ರೈತರ ವರ್ಗ. ಆದ್ರೆ ಸಾಮಾನ್ಯ ರೈತರು, ಎಷ್ಟೋ ರೈತರು ಅವ್ರಿಗೆ ಏನೋ ಬೇಸಿಕ್ ಫೋನ್ ಸಹ ಇರೋದಿಲ್ಲ. ಅವ್ರಿಗೆ ಇನ್ನು ಸ್ಮಾರ್ಟ್ ಫೋನು, ಆಮೇಲೆ ಯೂಟ್ಯೂಬ್ ಮುಖಾಂತರ ಅವ್ರಿಗೆ ವಿಚಾರಗಳು ತಿಳ್ಕೊಳ್ಳೋದು, ಅರಿವಾಗೋದು, ಇವೆಲ್ಲ ಅದು ಸ್ವಲ್ಪ ದೂರದ ಮಾತು. ಹಾಗಾಗಿ ನಾನೇನ್ ಹೇಳ್ತೀನಿ, ಸರ್ಕಾರ, ಅದಕ್ಕೆ ನಾನು ಅವಾಗ ಕ್ರಿಟಿಸೈಸ್ ಮಾಡಿದ್ದು, ಯಾವ ರಾಜಕಾರಣಿಗಳಿಗೂ ಒಂದು ಜಾಗತಿಕ ತಾಪಮಾನ ತಗ್ಗಿಸುವಂತಹ ಏನು ಒಂದು ಕಾಳಜಿ ಇಲ್ಲ, ಕೃಷಿ ಇಲಾಖೆಗೂ ಸಹ ಕಾಳಜಿ ಇಲ್ಲ. ಇವರು ತುಂಬಾ ಅಗ್ರೆಸಿವ್ ಆಗಿ ಪ್ರತಿ ಹಳ್ಳಿನಲ್ಲೂ ಪ್ರತಿ ಏನು ವಿಸಿಟ್ ಮಾಡಿ ಅಲ್ಲಿ ರೈತರನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ರೈತರಿಗೆ ಏನು ಇವತ್ತು ಕ್ಲೈಮೇಟ್, ನಮ್ಮ ಕೃಷಿ ಚಟುವಟಿಕೆಗಳು ಕ್ಲೈಮೇಟ್ ರೆಸಿಲಿಯನ್ಸ್ ನ ಬೆಳೆಸ್ಕೋಬೇಕು, ಅಥವಾ ಜಾಗತಿಕ ತಾಪಮಾನಕ್ಕೆ ಅಥವಾ ಹವಾಮಾನದ ವೈಪರೀತ್ಯಗಳಿಗೆ ಹೊಂದ್ಕೊಳ್ಳೋ ಹಾಗೆ ನಿಮ್ಮ ಕೃಷಿ ಚಟುವಟಿಕೆಗಳು ಇರಬೇಕು ಅನ್ನೋ ಒಂದು ಅರಿವು ಮೂಡಿಸ್ಬೇಕಾಗಿರುವಂತದ್ದು ಯಾವ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಿಂದ ಸಹ ನಡೀತಾ ಇಲ್ಲ ಇವತ್ತು. ಅವರು ಏನೋ ಒಂದಷ್ಟು ಜನ ರೈತರನ್ನ ಎಲ್ಲೋ ಕರ್ಕೊಂಡೋಗಿ ಒಂದು 3 ದಿವಸ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇಟ್ಟು ಟ್ರೈನಿಂಗ್ ಕೊಡುವಂತದ್ದು, ಆ ತರ ಅವರು ಸಮಜಾಯಿಷಿ ಕೊಟ್ಕೋಬಹುದು. ಆದ್ರೆ ಆ ತರ ಟ್ರೈನಿಂಗು ಏನಷ್ಟು ಸಾಕಾಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ಅಗ್ರೆಸಿವ್. ಇವತ್ತು ಟ್ರೈನಿಂಗ್, ಇವತ್ತು ಆಗ್ತಾ ಇರುವಂತಹ ಹವಾಮಾನ ವೈಪರೀತ್ಯಗಳನ್ನು ನೋಡಿದ್ರೆ ಅವರು ಏನು ರೈತರು ಸಹ ಇವತ್ತು ಅವರ ಕೃಷಿಯಲ್ಲಿ ಅವರು ಸುಸ್ಥಿರತೆನ ಕಾಣಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವರು ಎಲ್ಲ ಏನು ಕೃಷಿ ಅಧಿಕಾರಿಗಳು ಪ್ರತಿ ಹಳ್ಳಿನಲ್ಲೂ, ನಾನೇನ್ ಸಲಹೆ ಮಾಡ್ತೀನಿ ಅಥವಾ ನನ್ನ ಅನಿಸಿಕೆ ಇದು, ಪ್ರತಿ ಹಳ್ಳಿನಲ್ಲೂ ಒಂದು 2-3 ಜನ ರೈತರನ್ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಸುಸ್ಥಿರತೆಯ ಕೃಷಿ ಪದ್ಧತಿಗಳನ್ನ ಅವರ ಜಮೀನಲ್ಲಿ, ಅವರ ಗದ್ದೆನಲ್ಲಿ ಅನುಸರಿಸಿ, ಆಮೇಲೆ ಫೀಲ್ಡ್ ಡೇ ಅಂತ ಮಾಡಿ ಅಲ್ಲಿ ಬೇರೆ ಹಳ್ಳಿ ರೈತರನ್ನೆಲ್ಲ ಕರ್ಕೊಂಡ್ಬಂದು, ನೋಡಿ ಇವರು ಈ ಪದ್ಧತಿಯನ್ನ ಅನುಸರಿಸಿದ್ದಕ್ಕೆ ಇವ್ರ ಬೆಳೆ ಹಾಳಾಗ್ಲಿಲ್ಲ, ಅಥವಾ ಈ ಬೆಳೆ ರಕ್ಷಣೆ ಆಯ್ತು, ಈ ರೀತಿ ಅವ್ರನ್ನ ಎಲ್ಲ ಬೇರೆ ರೈತರನ್ನ ಮನವೊಲಿಸುವಂತ ಕೆಲಸ ಆಗ್ಬೇಕು. ಇದನ್ನ ನಾನು ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಕ್ರಿಟಿಸೈಸ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಯಾವ ಹಳ್ಳಿಗಳಲ್ಲೂ ಯಾವ ಕೃಷಿ ಅಧಿಕಾರಿಗಳು ಏನು ಭೇಟಿ ಕೊಟ್ಟು ಈ ತರದೊಂದು ಕಾರ್ಯ ಯಾರು ಮಾಡ್ತಾ ಇಲ್ಲ. ನಾನು ಕೇಳಿದಂತ ರೈತರಿಗೆ, ಯಾವ ರೈತರಿಗೂ ಸಹ ಯಾವ ಕೃಷಿ ಅಧಿಕಾರಿನೂ ಬರೋದಿಲ್ಲ. ನಾವು ಹೋದ್ರು ಅವ್ರೇನು ಬರ್ಕೊಡ್ತಾರೆ, ಏನಾದ್ರು ಒಂದ್ ವೇಳೆ ಯಾವ್ದೋ ನಮ್ಮ ಬೆಳೆಗ್ ರೋಗ ಬಂತು, ಕೀಟ ಬಾಧೆ ಬಂತು, ಅವ್ರೇನ್ ಪ್ರಿಸ್ಕ್ರಿಪ್ಷನ್ ಮಾಡ್ಕೊಡ್ತಾರೆ, ಅಲೋಪತಿ ಡಾಕ್ಟರ್ ತರ ಒಂದ್ ಪೇಪರ್ ಅಲ್ಲಿ ರಾಸಾಯನಿಕವನ್ನು ಪ್ರಿಸ್ಕ್ರೈಬ್ ಮಾಡ್ಕೊಡ್ತಾರೆ. ಸೊ ಯಾರನ್ನು ಸಹ ಒಂದು ಸುಸ್ಥಿರ ಕೃಷಿ ಪದ್ಧತಿಗಳ ಬಗ್ಗೆ ಒಂದು ವಿಚಾರಗಳನ್ನ ತಿಳಿಸುವಂತದ್ದು ಯಾವ ಕೃಷಿ ಅಧಿಕಾರಿಗಳಿಂದಲೂ ಸಹ ನಡೀತಾ ಇಲ್ಲ. ಇನ್ನು ಏನು ಚೆಲುವರಾಯ ಸ್ವಾಮಿ ಅನ್ನೋರು ಕೃಷಿ ಮಂತ್ರಿ ಆಗಿದ್ದಾರೆ. ಅವರು ಮಂಡ್ಯದವರಾಗಿರೋ ಕಾರಣಕ್ಕೆ ಮಂಡ್ಯ ಜನತೆಗೆ ಇವರು ಕೃಷಿ ಸಚಿವರು ಅನ್ನೋ ಒಂದು ಅರಿವಿದೆಯೋ ಏನೋ ಅಷ್ಟೇ ಮಂಡ್ಯ ಜನತೆಗೆ. ಇಡೀ ರಾಜ್ಯದ ಜನತೆಗೆ ನೋಡಿದ್ರೆ ಕೃಷಿ ಸಚಿವರು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಅನಿಸ್ತಿದೆ ನನ್ನ ಇಷ್ಟಕ್ಕೆ. ಯಾಕೆಂದ್ರೆ ಯಾರಿಗೂ ಒಂದು ಕಾಳಜಿ ಇಲ್ಲ, ಒಬ್ರಿಗೊಬ್ರು ಅವ್ರವ್ರ ರಾಜಕೀಯ ಮಾಡ್ಕೊಳ್ಳೋದೇ ಆಗಿದೆ. ಹಾಗಾಗಿ ಈ ಉದಾಹರಣೆ ಮೂಲಕ ನಾನು ಇಷ್ಟು ವಿಚಾರನ ಹಂಚ್ಕೊಳಕ್ ಹೋದೆ. ಸೊ ಈ ತರ ನಾವು ಈಗ ತೋಟ ನೋಡಿದ್ರೆ ತುಂಬಾ ಏನು ಕಳೆ ಬೆಳೆದಿದೆ, ಹಾಳು ಬಿದ್ದೋಗಿದೆ, ಇದು ಸಾಮಾನ್ಯ ರೈತರ ಮನಸ್ಥಿತಿ, ಪರ್ಸೆಪ್ಷನ್. ಆದ್ರೆ ತೋಟ ಇಟ್ಕೋಬೇಕಾಗಿರೋದೇ ಹೀಗೆ. ಯಾಕೆ ಅಂತಂದ್ರೆ ನಿಮ್ಗೆ ಜಸ್ಟ್ ತುಂಬಾ ಜಾಸ್ತಿ ಹೇಳ್ತಾ ಇದೀನಿ ಅನ್ಕೋಬೇಡಿ. ನೋಡಿ, ಈಗ ಇಷ್ಟು ಮುಚ್ಚಳಿಕೆ ಇರೋದ್ರಿಂದ ಇಲ್ಲಿ ತೇವಾಂಶ ಆರೋಗೋದಿಲ್ಲ, ಮತ್ತೆ ಬಿದ್ದಂತ ಇಬ್ಬನಿ ಎಲ್ಲ ಹೀರ್ಕೊಳ್ತದೆ. ಹಾಗಾಗಿ ನಮ್ಮ ತೋಟಗಳನ್ನ ಈ ರೀತಿನೇ ಸಂರಕ್ಷಣೆ ಮಾಡ್ಬೇಕಾಗಿರೋದು. ಈ ತೋಟಗಳದ್ದು ಒಂದು ತರ ಆದ್ರೆ, ಇನ್ನು ಏನು ಭತ್ತ ಅಥವಾ ಬೇರೆ ರಾಗಿ
ಇನ್ಯಾವುದೇ ವಾಣಿಜ್ಯ ಬೆಳೆಗಳಲ್ಲಿ ರೈತರು ಏನೋ ತುಂಬಾ ಕಂಡಾಪಟ್ಟಿ ಅವರು ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ. ಆ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನ ಬಳಸ್ಬೇಕೋ ಬೇಡವೋ, ಅದ್ ಯಾವ ಸಮಯದಲ್ಲಿ ಬಳಸ್ಬೇಕು ಆ ತೀರ್ಮಾನ ತಗೊಳ್ಳುವಂತ ಅರಿವು ಸಹ ಅವ್ರಿಗೆ ಇರೋದಿಲ್ಲ. ಸುಮ್ನೆ ಅವ್ರು ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಸಹ ಅರಿವನ್ನು ಮೂಡಿಸುವಂತ ಕೆಲಸ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಿಂದ ಆಗ್ಬೇಕಾಗಿರುವಂತದ್ದು. ಆದ್ರೆ ಇವತ್ತು ನಡೀತಾ ಇಲ್ಲ. ಸೊ ಹಾಗಾಗಿ ಇಷ್ಟು ಬೇಸರಗೊಂಡು ನಾನು ಇದು ಹಂಚ್ಕೋತಾ ಇದ್ದೀನಿ. ಹಾಗೆ ರೈತರು ಈಗ ಈ ತರ ನೈಸರ್ಗಿಕವಾಗಿ ಇಟ್ಕೊಂಡ್ರೆ, ಈಗ ಕಳೆ ಇಷ್ಟೊಂದು ಬೆಳೆದಿದೆ, ಕಳೆ ಹೇಗೆ ಈ ತರ ಬೆಳೆಸ್ಕೊಂಡಿರೋದು, ನಾವು ನಿರ್ಮೂಲನೆ ಮಾಡ್ಬೇಕು, ಕಳೆ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನಾವು ರೋಟೋವೇಟರ್ ಮೂಲಕ ಹೋಗುವಂತ ಅವಶ್ಯಕತೆ ಇಲ್ಲ. ಇವತ್ತೆಲ್ಲ ಬ್ರಷ್ ಕಟರ್ಗಳು ಬಂದಿದ್ದಾವೆ. ಬ್ರಷ್ ಕಟರ್ ಮೂಲಕ ನಾವು ಕಳೆಯನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಕಳೆಯನ್ನ ನಿರ್ಮೂಲನೆ ಮಾಡ್ದೇನೆ ಬ್ರಷ್ ಕಟರ್ಗಳ ಸಹಾಯದಿಂದ ಕಳೆಯನ್ನ ನಿರ್ವಹಣೆ ಮಾಡ್ಕೊಂಡ್ರೆ ಅದೇ ಅದು ಮಲ್ಚಿಂಗ್ ಆಗ್ತದೆ ಅಥವಾ ಹೊದಿಕೆ ಆಗ್ತದೆ, ಮಣ್ಣು ಸಂರಕ್ಷಣೆ ಆಗ್ತದೆ. ಇನ್ನ ಒಂದು ಲೈಟರ್ ನೋಟಲ್ಲಿ ಹೇಳೋದಾದ್ರೆ, ಯಾವುದೇ ಮಕ್ಕಳು ಏನು ತುಂಬಾ ಕಷ್ಟಪಟ್ಟು ಓದ್ಬೇಕಾಗ್ತದೆ. ಹಿಂದೆ ಎಲ್ಲ ಗಣೇಶ ನನ್ನನ್ನ ಪಾಸ್ ಮಾಡಿಸ್ಬಿಡಪ್ಪ, ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಆಗೋದಿಲ್ಲ. ಇವಾಗ ಏನು ತೆಂಗಿನ ಬೆಲೆ ಕಳೆದ ವರ್ಷದಿಂದನೂ ಸಹ ಅದು ಬೆಲೆ ಏರ್ತಾನೆ ಹೋಗ್ತಾ ಇದೆ. ಇನ್ ಮುಂದೆನೂ ಸಹ ಇದೇ ತರ ಆಗ್ತದೆ. ಯಾಕೆಂದ್ರೆ ಈಗ ನೆಕ್ಸ್ಟ್ ಬೇಸಿಗೆ ಬಂತು, ನಮ್ಮ ಮಂಡ್ಯ ಮೈಸೂರು ಭಾಗದ ರೈತರೆಲ್ಲ ಎಳ್ನೀರು ಕೊಟ್ಬಿಡ್ತಾರೆ, ಮತ್ ಕಾಯಿ ಅಲ್ಲಿಂದ ಸಿಗ್ತದೆ. ಹೀಗೆ ಅದು ಬೆಳಿತಾನೆ ಹೋಗ್ತದೆ. ಹಾಗಾಗಿ ಇಷ್ಟು ಮಾತುಗಳನ್ನ ಹೇಳ್ತಾ, ದಯವಿಟ್ಟು ಏನು ನೈಸರ್ಗಿಕವಾಗಿ ನಿಮ್ಮ ತೋಟಗಳನ್ನ ನಿರ್ವಹಣೆ ಮಾಡೋದಕ್ಕೆ ಪ್ರಯತ್ನ ಪಡಿ, ಅಥವಾ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.